20, 30, 40 ವಯಸ್ಸಾದ್ಮೇಲೂ ಮುಖದಲ್ಲಿ ಪಿಂಪಲ್ಸ್ ಬರ್ತಾ ಇದೆಯಾ? ಮಿರರ್ ನೋಡಿದಾಗ ಫಸ್ಟ್ ಥಾಟ್ ಏನು ಗೊತ್ತಾ? ನನ್ ಸ್ಕಿನ್ಗೆ ಏನಾಗ್ತಾ ಇದೆ? ಮೇಕಪ್ ಹಾಕ್ತೀರಾ, ಫಿಲ್ಟರ್ ಯೂಸ್ ಮಾಡ್ತೀರಾ, ಬಟ್ ಮೈಂಡ್ ನಲ್ಲಿ ಯಾವಾಗ್ಲೂ ಒಂದು ಥಾಟ್ ಇರುತ್ತೆ, ಎಲ್ಲರ ಸ್ಕಿನ್ನು ಕ್ಲಿಯರ್ ಇದೆ, ಆದ್ರೆ ನನ್ನ ಮುಖ ಮಾತ್ರ ಯಾಕೆ ಹಿಂಗೆ ಅಂತ. ಕೇಳಿ, ಮೊಡವೆ ನಿಮ್ಮ ತಪ್ಪಲ್ಲ, ಫೇಸ್ ಪ್ರಾಬ್ಲಮ್ ಕೂಡ ಅಲ್ಲ, ಇದು ಬಾಡಿ ಹೆಲ್ಪ್ ಕೇಳ್ತಾ ಇರೋ ಸಿಗ್ನಲ್. 20 ರಿಂದ 40 ಏಜ್ಗೆ ಆಕ್ನಿ ಪ್ರಾಬ್ಲಮ್ ಬರೋದು ಹಾರ್ಮೋನ್ ಇಂಬ್ಯಾಲೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಸರಿಯಾದ ನಿದ್ದೆ ಇಲ್ಲದೆ ಇರೋದು, ಸ್ಟ್ರೆಸ್ ಜಾಸ್ತಿ ಇರೋದು, ಗಟ್ ಹೆಲ್ತ್ ವೀಕ್ ಇರೋದು, ಬಾಡಿ ಒಳಗಡೆ ಊತ ಅಥವಾ ಇನ್ಫ್ಲಮೇಷನ್ ಇದ್ರೆ ಸ್ಕಿನ್ ಹೊರಗಡೆ ಪಿಂಪಲ್ ಆಗಿ ತೋರಿಸುತ್ತೆ. ಕ್ರೀಮ್ ಚೇಂಜ್ ಮಾಡಿದ್ರೆ ಲೈಫ್ ಚೇಂಜ್ ಆಗಲ್ಲ, ಬಾಡಿ ಹೀಲ್ ಆದ್ರೆ ಮಾತ್ರ ಸ್ಕಿನ್ ಕ್ಲಿಯರ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಸ್ಕಿನ್ ಕ್ಲಿಯರ್ ಆಗ್ಬೇಕಂದ್ರೆ ಬಾಡಿ ಒಳಗಡೆಯಿಂದ ಹೀಲ್ ಆಗ್ಬೇಕು, ಶುಗರ್ ಫ್ಲಕ್ಚುಯೇಷನ್ ಸರಿ ಹೋಗ್ಬೇಕು, ಗಟ್ ಹೆಲ್ತ್ ಸ್ಟ್ರಾಂಗ್ ಆಗ್ಬೇಕು, ಹಾರ್ಮೋನ್ ಬ್ಯಾಲೆನ್ಸ್ ಆಗ್ಬೇಕು, ಸರಿಯಾದ ನ್ಯೂಟ್ರಿಷನ್ ಬಾಡಿಗೆ ಸಿಗಬೇಕು. ಆವಾಗ ಸ್ಕಿನ್ ಸ್ಲೋಲಿ ಕ್ಲಿಯರ್ ಆಗತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೂ 20ಕ್ಕಿಂತ ಜಾಸ್ತಿ ವಯಸ್ಸಾಗಿದೆ, ಆಕ್ನಿ ಪ್ರಾಬ್ಲಮ್ ಇದೆ ಅಂದ್ರೆ ನನಗೆ ಕ್ಲಿಯರ್ ಸ್ಕಿನ್ ಅಂತ DM ಮಾಡಿ. ನಿಮ್ಮ ಪರಿಚಯದವರು ಈ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಈ ರೀಲ್ಸ್ ನ ಹಂಚ್ಕೊಳ್ಳಿ, ಅವ್ರಿಗೂ ಕೂಡ ಒಂದು ಸೊಲ್ಯೂಷನ್ಗೆ ದಾರಿ ಸಿಗತ್ತೆ.